ದೇವರ ಮಹಾ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ತಿರುಗೊಮ್ಮೆ ಈ ಸಂಜೆ ಸಮಯದಲ್ಲಿ ದೇವರ ಮಾತುಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಆತನ ಸನ್ನಿಧಾನಕ್ಕೆ ಸೇರಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಮಾತ್ರವಲ್ಲ, ಲೈವ್ ಆಗಿ ಕೂಡ ವಿಡಿಯೋ ಮೂಲಕವಾಗಿ ವೀಕ್ಷಿಸ್ತಿರುವಂಥ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಈ ಸಂಜೆ ಸಮಯದಲ್ಲಿ ದೇವರ ಆತ್ಮನು ನಮ್ಮೆಲ್ಲರೊಟ್ಟಿಗೆ ಮಾತನಾಡಿ ದೇವರು ನಮ್ಮ ಒಂದು ಕಣ್ಣು ಮುಂದೆನೇ ಅಥವಾ ನಮ್ಮ ಮನೆಗಳಲ್ಲಿಯೇ ಕೆಲವೊಂದು ಪದಾರ್ಥಗಳನ್ನು ತನ್ನ ಪದಾರ್ಥಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಅಥವಾ ಅದನ್ನು ಉಪಯೋಗ ಮಾಡಿಕೊಳ್ಳುವಾಗ ಅದನ್ನು ದೇವರ ವಾಕ್ಯದಲ್ಲಿ ಆತನು ಅವುಗಳನ್ನು ತನ್ನ ವಾಕ್ಯಕ್ಕೆ ಆತನು ಚಿಹ್ನೆಯಾಗಿ ಆತನು ಉಪಯೋಗಿಸಿರುವುದನ್ನು ಕೆಲವೊಂದು ಭಕ್ತರು ಅದನ್ನು ಆ ಒಂದು ಪದಾರ್ಥಗಳನ್ನು ವರ್ಣಿಸಿ ದೇವರ ವಾಕ್ಯವು ಅವರ ಜೀವಿತಗಳಲ್ಲಿ ಇನ್ನು ಬಲವಾಗಿ ಆ ಹೃದಯದಲ್ಲಿ ಕುಳಿತುಕೊಂಡು ಕಾರ್ಯವನ್ನು ಮಾಡಿ ದೇವರ ವಿಶ್ವಾಸದಲ್ಲಿ ಇನ್ನೂ ಬಲವಾಗಿ ಬಲ ಹೊಂದಿ ಅವರು ದೇವರ ರಾಜ್ಯಕ್ಕೆ ಸಿದ್ಧರಾಗೋದಕ್ಕೋಸ್ಕರವಾಗಿ ಕೆಲವೊಂದು ಪದಾರ್ಥಗಳನ್ನು ಅಂದರೆ ನಮ್ಮ ಕಣ್ಣ ಮುಂದೆ ಕಾಣುವಂಥ ಅಥವಾ ನಮ್ಮ ಮನೆಯಲ್ಲಿ ಉಪಯೋಗ ಮಾಡುವಂಥ ಕೆಲವೊಂದು ಪದಾರ್ಥಗಳನ್ನು ದೇವರ ವಾಕ್ಯವು ಅದು ಚಿಹ್ನೆಯಾಗಿ ನಮಗೆ ಇಡಲ್ಪಟ್ಟಿರುವಂಥದ್ದು ನಿಜವಾಗ್ಲೂ ನಮಗೆ ಎಷ್ಟು ಒಂದು ಆಶೀರ್ವಾದ. ಆದರೆ ನಾವುಗಳು ಅವುಗಳನ್ನು ಕೇವಲ ನಮ್ಮ ಭೌತಿಕವಾದಂಥ ಕಾರ್ಯಗಳಿಗೋಸ್ಕರವಾಗಿ ಉಪಯೋಗ ಮಾಡಿ ನಾವು ಬಿಟ್ಟು ಬಿಡುವಂಥರಾಗಿದ್ದೇವೆ. ಆದರೆ ದೇವರ ವಾಕ್ಯದಲ್ಲಿ ಕೆಲವೊಂದು ಭಕ್ತರುಗಳು ಆ ಒಂದು ಪದಾರ್ಥಗಳನ್ನು ದೇವರ ವಾಕ್ಯದ ಚಿಹ್ನೆಯಾಗಿ ಉಪಯೋಗ ಮಾಡಿರುವಂಥ ಒಂದು ವಿಷಯವನ್ನು ನಾವು ಸತ್ಯವೇದದಲ್ಲಿ ನಾವು ಧ್ಯಾನ ಮಾಡುವಂಥರಾಗಿದ್ದೇವೆ. 7 ಚಿಹ್ನೆಗಳು, ದೇವರ ವಾಕ್ಯವು ಒಂದು 7 ಚಿಹ್ನೆಗಳಾಗಿ ಉಪಯೋಗಿಸಲ್ಪಟ್ಟಿರುವುದನ್ನು ನಾವು ದೇವರ ವಾಕ್ಯದ ಮೂಲಕ ಧ್ಯಾನ ಮಾಡೋದಾದರೆ, ನಾವು ಮೊದಲನೇ ಒಂದು ಚಿಹ್ನೆಯನ್ನು ನೋಡುವಾಗ ದೇವರ ವಾಕ್ಯದ ಒಂದು ಮೊದಲನೇ ಚಿಹ್ನೆಯು ಅದು ಏನಾಗಿದೆ ನೋಡುವುದಾದರೆ ದೀಪ. ನಾವೆಲ್ಲರೂ ಕೂಡ ಪ್ರತಿನಿತ್ಯವೂ ನಾವು ದೀಪವನ್ನು ನಾವು ಉಪಯೋಗ ಮಾಡ್ತೇವೆ. ಯಾವುದಕ್ಕೆ? ಬೆಳಕು ಕಾಣೋದಕ್ಕೋಸ್ಕರವಾಗಿ, ಅಥವಾ ನಾವು ಟಾರ್ಚನ್ನು ಉಪಯೋಗ ಮಾಡ್ತೇವೆ ಕತ್ತಲೆಯ ಸಂದರ್ಭದಲ್ಲಿ. ಅದು ಯಾಕೆ? ಯಾವುದಕ್ಕೆ ನೋಡುವಾಗ ಅದು ನಮ್ಮ ದಾರಿಯನ್ನು ಕಾಣೋದಕ್ಕೋಸ್ಕರವಾಗಿ. ಆದರೆ ಇಲ್ಲಿ ಭಕ್ತನು ಕೀರ್ತನೆಗಾರನು ಆತನು ಆ ದೇವರ ವಾಕ್ಯವನ್ನೇ ಅಥವಾ ದೇವರನ್ನೇ ತನ್ನ ಒಂದು ದೀಪವಾಗಿ ದಾರಿಗೆ ಬೆಳಕಾಗಿ ಇಟ್ಕೊಂಡಿರುವಂಥ ಒಂದು ವಿಷಯವನ್ನು ಕುರಿತಾಗಿ ನಾವು ನೋಡ್ತೇವೆ. ಮೊದಲನೇದಾಗಿ ದೇವರ ವಾಕ್ಯದ ಒಂದು ಚಿಹ್ನೆಗೆ 7 ಚಿಹ್ನೆಗಳಲ್ಲಿ ಮೊದಲನೇ ಚಿಹ್ನೆಯು ದೇವರ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕಾಗಿದೆ ಎಂಬುದಾಗಿ ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯದ 105ನೇ ವಚನದಲ್ಲಿ ನಾವು ಅದನ್ನು ನೋಡುವಂತರಾಗಿದ್ದೇವೆ. ದೇವರಿಗೆ ಮಹಿಮೆ ಆಗಲಿ. ನಾವುಗಳು ಕೂಡ ನಮ್ಮ ದೇವರು ನಮ್ಮ ಕಣ್ಣಿಗೆ ಆತನು ಕಾಣದಿದ್ದರೂ ಆ ವಾಕ್ಯವನ್ನು ಜಪಿಸಿ ನಾವು ಪ್ರಾರ್ಥಿಸುವಾಗ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ನಮಗೆ ದೀಪವಾಗಿ ನಮ್ಮ ದಾರಿಗೆ ಬೆಳಕಾಗಿ ಅವರು ಬರುವಂತರಾಗಿದ್ದಾರೆ ಎಂಬುದಾಗಿ ದೇವರಿಗೆ ಮಹಿಮೆ ಆಗಲಿ. ಹಾಗೆಯೇ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪ್ರವಾದಿಯಾಗಿರುವಂಥ ಯೆರೆಮೀಯನು ಆತನು ಕೂಡ ದೇವರ ವಾಕ್ಯವನ್ನು ಬೆಂಕಿಗೆ ಆತನ ಏನು ಬೆಂಕಿಯಾಗಿ ಅಲ್ಲಿ ಉಪಯೋಗ ಮಾಡುವುದನ್ನು ನೋಡ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೆರೆಮೀಯನ ಪುಸ್ತಕ 5ನೇ ಅಧ್ಯಾಯ 14ನೇ ವಚನದಲ್ಲಿ ಆ ಮಾತನ್ನು ನಾವು ನೋಡುವಂತರಾಗಿದ್ದೇವೆ. ದೇವರಿಗೆ ಮಹಿಮೆ ಆಗಲಿ. ಹೌದು ಪ್ರಿಯರೇ, ಬೆಂಕಿ ಕೂಡ ನಮಗೆ ಎಷ್ಟು ಅವಶ್ಯಕತೆ ಬೆಂಕಿ. ಹಾಗಾಗಿ ಬೆಂಕಿಯು ಅದರ ಒಂದು ವಿವರಣೆ ಮಾಡಲಿಕ್ಕೆ ಹೋಗೋದಾದರೆ ಬಹಳಷ್ಟು ವಿಷಯಗಳಿದೆ. ಆದರೆ ನಮ್ಮ ಜೀವಿತದಲ್ಲಿ ಕೂಡ ದೇವರ ವಾಕ್ಯವನ್ನು ನಾವು ಬೆಂಕಿ ಇಲ್ಲದೇ ನಾವು ಯಾವ ಪದಾರ್ಥವನ್ನು ಬೇಯಿಸಲಿಕ್ಕೆ ಆಗೋದಿಲ್ಲ, ನಾವು ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಾತ್ರವಲ್ಲ, ಕೆಲವೊಂದು ದೇವರಿಗೆ ಇಷ್ಟವಿರುವಂಥ ಕಾರ್ಯಗಳನ್ನು ಕೂಡ ಆ ದೇವರ ವಾಕ್ಯವು ಬೆಂಕಿಯಂತೆ ನಮ್ಮ ಒಳಗಡೆ ಪ್ರವೇಶ ಮಾಡಿ ಆ ದೇವರಿಗೆ ಇಷ್ಟವಿರುವಂಥ ಕಾರ್ಯಗಳನ್ನು ಸುಟ್ಟಾಕಿ ನಮ್ಮನ್ನು ಶುದ್ಧೀಕರಿಸಿ ಅದನ್ನೇನು ಮಾಡ್ತದೆ, ನಮ್ಮ ವಿಶ್ವಾಸವನ್ನು ಗಟ್ಟಿಪಡಿಸುವಂಥ ಒಂದು ಶಕ್ತಿಯು ಬೆಂಕಿಯಂತಿರುವಂಥ ದೇವರ ವಾಕ್ಯಕ್ಕೆ ಆ ಒಂದು ಕಾರ್ಯವಿದೆ. ಪ್ರಿಯರೇ, ನಾವು ಎಷ್ಟೋ ಸಾರಿ ನೋಡ್ತೇವೆ, ಅನೇಕ ಭಕ್ತರುಗಳು ನಾವು ನೋಡ್ತೇವೆ ಆ ದೇವರ ವಾಕ್ಯವನ್ನು ಅಂದರೆ ಬಂಗಾರವನ್ನು ಶೋಧಿಸುವಂತಹ ಒಂದು ವಿಷಯಕ್ಕೆ ಬರುವುದಾದರೆ, ಹೌದು, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ರೀತಿಯ ಒಂದು ಶೋಧನೆಗಳಿರ್ಬೋದು ಅಥವಾ ಕಷ್ಟಗಳಿರ್ಬೋದು, ಬಾಧೆಗಳಿರ್ಬೋದು. ಅವಾಗ ಇವೆಲ್ಲವೂ ಕೂಡ ನಮ್ಮ ವಿಶ್ವಾಸವನ್ನು ಪರಿಶೋಧನೆ ಮಾಡೋದಕ್ಕೋಸ್ಕರವಾಗಿ ಬರುವಂಥ ಒಂದು ಕಾರ್ಯಗಳಾಗಿದೆ. ಮಾತ್ರವಲ್ಲ, ಆ ದೇವರಿಗೆ ಸ್ತೋತ್ರವಾಗಲಿ. ಭಕ್ತನಾಗಿರುವಂಥ ಯೆರೆಮೀಯನು ಅಲ್ಲಿ ಬೆಂಕಿಯಾಗಿ ದೇವರ ವಾಕ್ಯವನ್ನು ಬೆಂಕಿಯಾಗಿ ಅಲ್ಲಿ ಆತನು ಉಪಯೋಗ ಮಾಡೋದನ್ನು ನೋಡ್ತಾ ಇದ್ದೇವೆ. ದೇವರ ವಾಕ್ಯವು ನಮಗೆ ಕೇವಲ ಶಾರೀರಿಕವಾಗಿ ಭೌತಿಕವಾದಂಥ ಒಂದು ಕಾರ್ಯಕ್ಕೆ ನಾವು ಬೆಂಕಿನ ಉಪಯೋಗ ಮಾಡಿಕೊಳ್ಳದೆ ಅದನ್ನು ದೇವರ ವಾಕ್ಯವಾಗಿ ವಾಕ್ಯವನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡುವಾಗ ಆ ದೇವರ ವಾಕ್ಯವು ಬೆಂಕಿಯಂತೆ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಿ ನಮ್ಮ ವಿಶ್ವಾಸವನ್ನು ಇನ್ನೂ ಸ್ಥಿರಪಡಿಸುವಂಥ ಒಂದು ಕಾರ್ಯದಲ್ಲಿ ನಮಗೆ ಅದು ನಡೆಸುವಂಥದ್ದಾಗಿದೆ. ದೇವರಿಗೆ ಮಹಿಮೆ ಆಗಲಿ. ಮಾತ್ರ
ಮಾತ್ರವಲ್ಲ, ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅದೇ ಯೆರೆಮೀಯ ಭಕ್ತನು ಪ್ರವಾದಿಯು ದೇವರ ವಾಕ್ಯವನ್ನು ಆತನ ಸುತ್ತಿಗೆಗೆ ಒಂದು ಚಿಹ್ನೆಯಾಗಿ ಇರುವುದನ್ನು ನೋಡ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ ನಾವು 23ನೇ ಅಧ್ಯಾಯ 29ನೇ ವಚನ ಯೆರೆಮೀಯ ಪ್ರವಾದನೆ ಗ್ರಂಥ ನಾವು ದೇವರ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ಅಲ್ಲಿ ದೇವರ ವಾಕ್ಯನ ಒಂದು ಸುತ್ತಿಗೆಗೆ ಅಲ್ಲಿ ಸೂಚಿಸುವುದನ್ನು ನೋಡ್ತಾ ಇದ್ದೇವೆ. ಹೌದು, ಒಂದು ಚಿಹ್ನೆಯಾಗಿಟ್ಟಿರೋದನ್ನು ನೋಡ್ತಾ ಇದ್ದೇವೆ. ನಾವು ಸಾಮಾನ್ಯವಾಗಿ ಮಳೆಗಳನ್ನು ಅಥವಾ ಬೇರೆ ಬೇರೆ ಪದಾರ್ಥಗಳನ್ನು ಆಗದೇ ಇರುವಂಥ ಕೆಲವೊಂದು ಕಾರ್ಯಗಳನ್ನು ನಾವೇನು ಮಾಡ್ತಾ ಇರ್ತೀವಿ ಅಂತಂದರೆ ಆ ಸುತ್ತಿಗೆ ಮೂಲಕವಾಗಿ ನಾವು ಅದನ್ನು ಭದ್ರಪಡಿಸುವಂಥ ಒಂದು ಕಾರ್ಯದಲ್ಲಿ ನಾವು ತೊಡಗುವಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯವು ಒಂದು ಸುತ್ತಿಗೆಯ ಪಾದಿಯಲ್ಲಿ ಕಠಿಣವಾಗಿರುವಂಥದ್ದನ್ನು, ಕಲ್ಲಾಗಿರುವಂಥದ್ದನ್ನು, ಅದು ದೇವರ ವಾಕ್ಯವು ಅದೇನು ಮಾಡ್ತದೆ, ನಮ್ಮ ಜೀವಿತದ ಒಳಗಡೆ ಪ್ರವೇಶ ಮಾಡಿ ಕಲ್ಲಾಗಿರುವಂಥ ನಮ್ಮ ಬಂಡೆ ಅಂತಿರುವಂಥ ನಮ್ಮ ಕಠಿಣವಾದಂಥ ಜೀವಿತವನ್ನು ಕರಗಿಸಿ ನಮ್ಮನ್ನು ಮೃದುವಾಗಿ ಮಾಡುವಂಥ ಒಂದು ಶಕ್ತಿಯು ಅದು ದೇವರ ವಾಕ್ಯಕ್ಕೆ ಇದೆ. ಹಾಗಾಗಿ ಅದು ಸುತ್ತಿಗೆಯ ಪಾದೆಯಲ್ಲಿ ಒಂದು ಚಿಹ್ನೆಯಾಗಿ ಅಲ್ಲಿ ಉಪಯೋಗ ಮಾಡಿರುವಂಥದ್ದನ್ನು ನಾವು ನೋಡುವಂಥರಾಗಿದ್ದೇವೆ. ಅದೇ ದೇವರ ಮಾತನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ಕೂಡ, ನಮ್ಮ ಕುಟುಂಬ ವರ್ಗದಲ್ಲಿ ಕೂಡ ಕೆಲವರು ಕಠಿಣವಾದಂಥ ಮನಸ್ಸಿನಿಂದ ಕೂಡಿರುವಂಥವ್ರು ಅನೇಕರಿದ್ದಾರೆ. ಏನು ವಾಕ್ಯ ಎಂಬಂಥ ಈ ಸುತ್ತಿಗೆಯಿಂದ ಅವರಿಗೆ ಚಚ್ಚಿ ಅವರ ಕಲ್ಲಾದಂಥ ಹೃದಯಗಳನ್ನು ಕರಗಿಸಿ ಮೃದುವಾಗಿ ಮಾಡಿ ಎಂಬುದಾಗಿ ನಾವು ದೇವರ ವಾಕ್ಯ ಹಿಡಿದುಕೊಂಡು ನಾವು ಪ್ರಾರ್ಥಿಸುವಾಗ ನಿಜವಾಗ್ಲೂ ನಮಗೆ ಆ ಮೃದು ಸ್ವಭಾವವನ್ನು ತೆಗೆದುಕೊಂಡು ಬರುವಂಥದ್ದು, ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ನಮ್ಮನ್ನು ಬಲಪಡಿಸುವಂಥದ್ದು ಅದು ಸುತ್ತಿಗೆ ಅಂತಿರುವಂಥ ದೇವರ ವಾಕ್ಯವಾಗಿದೆ. ದೇವರಿಗೆ ಮಹಿಮೆ ಆಗಲಿ. ಮಾತ್ರವಲ್ಲ, ನಾವು ನೋಡ್ತೇವೆ ಆ ದೇವರ ವಾಕ್ಯದ ಒಂದು ಚಿಹ್ನೆಗಳನ್ನು ನೋಡುವಾಗ ನಾವು ಮಾರ್ಕನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರ ವಾಕ್ಯ ಒಂದು ಬೀಜದ ಒಂದು ಚಿಹ್ನೆಯಾಗಿ ನಾವು ನೋಡ್ತೇವೆ. ಪ್ರತಿಯೊಬ್ಬರು ಕೂಡ ರೈತರಾಗಲಿ, ಇವತ್ತು ನಾವೆಲ್ಲರೂ ಕೂಡ ನಾವು ಆ ಬೀಜವನ್ನು ಯಾವುದೇ ಆಗಿರುವಂಥ ಒಂದು ಬೀಜವಾಗಿರಲಿ, ಆ ಬೀಜದಲ್ಲಿ ಏನಿದೆ ಎಂದು ನೋಡೋದಾದರೆ ಅದು ಜೀವವಿದೆ. ಬೀಜದಲ್ಲಿ ಏನಿದೆ? ಜೀವವಿದೆ. ದೇವರ ವಾಕ್ಯದಲ್ಲಿ ಕೂಡ ಅದು ಜೀವವಿದೆ. ನಾವು ಒಂದು ಬೀಜವನ್ನು ಭೂಮಿಯಲ್ಲಿ ಹಾಕಿದಾಗ ಅದು ಜೀವ ಇರೋದ್ರಿಂದ ಬೆಳೆದು ಅದು ಒಂದು ತಳಿಗಳಾಗಿ, ನಂತರ ಅದಾದ ನಂತರ ಗಿಡವಾಗಿ, ನಂತರ ಮರವಾಗಿ, ನಂತರ ಫಲ ಕೊಡುವಂಥ ಒಂದು ಕಾರ್ಯವನ್ನು ನೋಡ್ತೇವೆ. ಹಾಗೆಯೇ ದೇವರ ಮಾತನ್ನು ಅದು ಬೀಜವಾಗಿ ನಮ್ಮ ಹೃದಯದಲ್ಲಿ ಹಾಕಿಕೊಳ್ಳುವಾಗ ಅದು ಉತ್ತಮವಾದಂಥ ಭೂಮಿಯಲ್ಲಿ ಅಥವಾ ಹೃದಯ ಎಂಬ ಒಂದು ಭೂಮಿಯಲ್ಲಿ ನಾವು ಹಾಕಿಕೊಳ್ಳುವಾಗ ಅದು ಹೆಚ್ಚಾದಂಥ ಒಂದು ಫಲವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಅದಕ್ಕೆ ಜೀವವಿದೆ. ಒಳಗಡೆ ಜೀವವುಳ್ಳ ಆ ಬೀಜವು ನಮ್ಮ ಜೀವಿತಗಳಲ್ಲಿ ಅನೇಕ ಹೃದಯಗಳಲ್ಲಿ ಅದು ಪ್ರವೇಶ ಮಾಡಿ ಅಲ್ಲಿ ಅದು ದೊಡ್ಡ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ದೇವರಿಗೆ ಮಹಿಮೆ ಆಗಲಿ. ದೇವರ ವಾಕ್ಯವನ್ನು ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ 13ನೇ ಅಧ್ಯಾಯದಲ್ಲಿ ಅಲ್ಲಿ ಬೀಜದ ಕುರಿತ ಪರಲೋಕ ರಾಜ್ಯವು ಕೂಡ ಒಂದು ಬೀಜಕ್ಕೆ ಹೋಲಿಕೆ ಮಾಡಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಸಣ್ಣದಾಗಿರುವಂತಹ ಬೀಜ ನಿಜವಾಗಲೂ ಅದು ನಮ್ಮನ್ನು ಎಲ್ಲಿ ತನಕ ನಡೆಸ್ತದೆ? ಆ ಪರಲೋಕದ ಕಡೆಗೆ, ಆ ಒಂದು ನಿತ್ಯ ಜೀವದ ಕಡೆಗೆ ನಡೆಸುವಂಥ ಶಕ್ತಿಯು ಆ ಬೀಜಕ್ಕೆ ಇದೆ ಪ್ರಿಯರೇ. ಆ ಬೀಜ ಯಾವುದೆಂದು ನೋಡುವಾಗ ಅದು ದೇವರ ವಾಕ್ಯವಾಗಿದೆ. ಆ ದೇವರ ವಾಕ್ಯದಲ್ಲಿ ಏನಿದೆ? ಜೀವವಿದೆ. ಅಲ್ಲಿ ಆ ಜೀವಳ ಸತ್ತಿರುವಂಥ ನಮ್ಮ ಬದುಕನ್ನು ಆ ವಾಕ್ಯವೆಂಬಂಥ ಬೀಜ ನಮ್ಮ ಒಳಗಡೆ ಪ್ರವೇಶವಾಗುವಾಗ ನಮ್ಮಲ್ಲಿ ಜೀವನ ಉಂಟು ಮಾಡಿ ಆ ಜೀವಳಂತಹ ನಿತ್ಯ ಜೀವಕ್ಕೆ ನಮ್ಮ ನಡೆಸುವಂಥ ಶಕ್ತಿ ಆ ಬೀಜಕ್ಕೆ ಇದೆ. ಹಾಗಾಗಿ ಆ ಬೀಜವನ್ನು ನಿಜವಾಗ್ಲೂ ದೇವರೇ ನಿನ್ನ ಒಳ್ಳೆಯ ಬೀಜವನ್ನು, ನಿನ್ನ ಒಳ್ಳೆಯ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಹಾಕಿಕೊಂಡು ಅದು ಜೀವನ ಹೊಂದಿ ನಿತ್ಯ ಜೀವನದಲ್ಲಿ ನಾವು ಕಾಣಿಸ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುವುದಾಗಿ ಆ ವಾಕ್ಯ ಮಾಡಿದ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಆ ಕಡೆಗೆ ನಡೆಸುವಂತರಾಗಿದ್ದಾರೆ. ದೇವರಿಗೆ ಮಹಿಮೆ ಆಗಲಿ. ಮಾತ್ರವಲ್ಲ, ದೇವರ ವಾಕ್ಯದ 7 ಚಿಹ್ನೆಗಳಲ್ಲಿ ನಾವು ಇನ್ನೊಂದು ಚಿಹ್ನೆ ನೋಡುವಾಗ ದೇವರ ವಾಕ್ಯವು ಅದೊಂದು ಖಡ್ಗವಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಲ್ಲಿ ಭಕ್ತರಾಗಿರುವಂಥ ಪೌಲನು ಆತನು ಹೇಳುವಂಥ ಒಂದು ಮಾತು ದೇವರ ವಾಕ್ಯವಾಗಿದೆ, ಒಂದು ಖಡ್ಗವಾಗಿದೆ. ಹೌದು ಪ್ರಿಯರೇ, ಆ ವಿಶ್ವಾಸ ಜೀವಿತದಲ್ಲಿ ಮುಂದೆ ಸಾಗಲ್ಪಡ್ತಿರುವಂಥ ಅದರ ಭಕ್ತರಾಗಿರುವಂಥ ನಮಗೆ ಸೈತಾನನು ಅನೇಕ ಥರವಾದಂಥ ಬಿಲ್ಲುಗಳನ್ನು, ಬಾಣಗಳನ್ನು, ಖಡ್ಗಗಳನ್ನು ಹೀಗೆ ತೆಗೆದುಕೊಂಡು ಬಂದು ನಮ್ಮ ವಿಶ್ವಾಸ ಜೀವಿತವನ್ನು ಕುಂಠಿತಪಡಿಸುವಂಥ ಒಂದು ಕಾರ್ಯಗಳು ಜರುಗಲ್ಪಡ್ತದೆ. ನಾವು ದೇವರು ನೋಡ್ತೇವೆ, ಅನೇಕ ಸ್ಥಳಗಳಲ್ಲಿ ದೇವರ ಮಕ್ಕಳಿಗೆ ವಿರೋಧವಾಗಿ ಅನೇಕ ವೈರಿಗಳು ಎದುರಾದಾಗ ಅವರುಗಳಿಗೆ ತುಂಬ ಸಮಸ್ಯೆ ತೆಗೆದುಕೊಂಡು ಬರುವಾಗ ಅವ್ರನ್ನ ಸಾಯಿಸಬೇಕೆಂಬುದಾಗಿ ಬರುವಾಗ
ದೇವರು ಎಷ್ಟೋ ಸಾರಿ ದೇವರ ಮಕ್ಕಳ ಪರವಾಗಿ ನಿಂತ್ಕೊಂಡು ಅವರಿಗೆ ವಿರೋಧವಾಗಿ ಏನು ಮಾಡ್ತಾರೆ ಅಂತಂದರೆ ಅವರು ಖಡ್ಗವನ್ನು ಪ್ರಯೋಗ ಮಾಡಿ ಯುದ್ಧವನ್ನು ಮಾಡುವಂತಹ ತನ್ನ ಮಕ್ಕಳಿಗೆ ಜಯವನ್ನು ತೆಗೆದುಕೊಂಡು ಬಂದಂತಹ ಒಂದು ಕಾರ್ಯವನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ದೇವರಿಗೆ ಮಹಿಮೆ ಆಗಲಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ಎಷ್ಟೋ ಸಾರಿ ಈ ರೀತಿಯ ಸೋಲುಗಳು ಅಂತಹ ಸಂದರ್ಭದಲ್ಲಿ, ಎಷ್ಟೋ ಸಾರಿ ವೈರಿಯು ನಮಗೆ ನಿರಾಶೆ ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ, ಎಷ್ಟೋ ಸಾರಿ ಏನೋ ಅನೇಕ ಸಮಸ್ಯೆಗಳು ತೆಗೆದುಕೊಂಡು ಬರುವಾಗ ದೇವರ ವಾಕ್ಯವನ್ನು ಖಡ್ಗವಾಗಿ ನಾವು ಆ ವಾಕ್ಯ ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಆತನು ಖಡ್ಗವನ್ನು ಪ್ರಯೋಗ ಮಾಡಿ ನಮ್ಮ ಪರವಾಗಿ ಆತನು ಯುದ್ಧವನ್ನು ಮಾಡಿ ನಮಗೆ ಜಯವನ್ನು ತೆಗೆದುಕೊಂಡು ಬರುವಂಥವರಾಗಿದ್ದಾರೆ. ಹಾಗಾಗಿ ಅಲ್ಲಿ ನಾವು ಇನ್ನೂ ಅನೇಕ ಆ ಒಂದು ಖಡ್ಗ ಅನ್ನುವಂಥ ವಿಷಯಕ್ಕೆ ಬಹಳ ಇದೆ. ಇನ್ನೊಂದು ಕಡೆ ನೋಡ್ತೇವೆ, ಇಬ್ರಿಯ ಪುಸ್ತಕದಲ್ಲಿ ದೇವರ ವಾಕ್ಯವೇನಾಗಿದೆ, ಇಬ್ಬಾಯಿ ಕತ್ತಿ ಅಂತಿದೆ ಎಂಬುದಾಗಿ ನೋಡ್ತೇವೆ. ಹೌದು ಪ್ರಿಯರೇ, ಅದು ನಮಗೂ ದೇವರ ಮಾತನ್ನು ಹಂಚುವಂಥ ನಮಗೂ ಮತ್ತು ಮುಂದಿರುವಂಥವರಿಗೂ ಅದು ಪಕ್ಷಪಾತವಿಲ್ಲದಂಥ ಒಂದು ಕಾರ್ಯವು ದೇವರ ವಾಕ್ಯಕ್ಕೆ ಇದೆ. ಆತನು ಎರಡೂ ರೀತಿಯ ಒಂದು ನ್ಯಾಯವಾದಂಥ ಒಂದು ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಮಗೂ ಸರಿಪಡಿಸುವಂಥದ್ದಾಗಿದೆ, ಇನ್ನೊಬ್ಬರಿಗೂ ಸರಿಪಡಿಸುವಂಥದ್ದಾಗಿ, ನಮಗೂ ಅದು ಹರಿತವಾದಂಥ ಒಂದು ಕತ್ತಿ ಖಡ್ಗ ನಮಗೂ ಕೊಯ್ಯುವಂಥದ್ದಾಗಿದೆ, ಇತರರಿಗೂ ಅದನ್ನು ಕೊಯ್ಯುವಂಥದ್ದಾಗಿದೆ. ಆ ಶಕ್ತಿಯು ದೇವರ ವಾಕ್ಯಕ್ಕೆ ಇದೆ ಪ್ರಿಯರೇ. ದೇವರಿಗೆ ಮಹಿಮೆ ಆಗಲಿ. ನಮ್ಮ ಜೀವಿತದಲ್ಲಿ ಕೂಡ ಆ ದೇವರ ಆ ವಾಕ್ಯವನ್ನು ಒಂದು ಖಡ್ಗವಾಗಿ ನಾವು ಆ ವಾಕ್ಯ ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ನಿಜವಾಗ್ಲೂ ದೇವರು ನಮ್ಮ ಪರವಾಗಿ ಅವರು ಖಡ್ಗವಾಗಿದ್ದುಕೊಂಡು ಯುದ್ಧನ ಮಾಡಲಿಕ್ಕೆ ಶಕ್ತಿಯುಳ್ಳಂಥ ದೇವರಾಗಿದ್ದಾರೆ. ದೇವರಿಗೆ ಮಹಿಮೆ ಆಗಲಿ. ಮಾತ್ರವಲ್ಲ, ಇನ್ನೊಬ್ಬ ಭಕ್ತನು ನಾವು ನೋಡ್ತೇವೆ, ದೇವರ ವಾಕ್ಯವು ಅಥವಾ ಏನಾಗಿದೆ ಅಂದರೆ ಒಂದು ಮಂಜಿಗೆ ಒಂದು ಆ ಮಂಜಿನ ಒಂದು ಚಿಹ್ನೆಯಾಗಿ ನಾವು ಕಾಣಲ್ಪಡೋದು ನೋಡ್ತಾ ಇದ್ದೇವೆ. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಅಲ್ಲಿ 32ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ಮಾತ್ರವಲ್ಲ, ದೇವರ ವಾಕ್ಯವು ನಾವು ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 23ನೇ ವಚನದಲ್ಲಿ ದೇವರ ವಾಕ್ಯವು ಅಲ್ಲಿ ಒಂದು ಚಿಹ್ನೆ ತೋರಿಸಲ್ಪಡ್ತಾ ಇದೆ. ಒಂದು ಕನ್ನಡಿಯ ಒಂದು ಚಿಹ್ನೆಯನ್ನು ನೋಡ್ತಾ ಇದ್ದೇವೆ. ಹೌದು, ನಮ್ಮ ಒಂದು ಭೌತಿಕವಾದಂಥ ಈ ಮುಖವನ್ನು ನಾವು ಏನಾದರೂ ಅದಕ್ಕೆ ಮಸಿಯೋ ಅಥವಾ ಏನಾದರೂ ಒಂದು ಕೊಳೆ ಅಂಟಿಕೊಂಡಾಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಕನ್ನಡಿಯನ್ನು ಪ್ರತಿ ದಿವಸ ನಾವು ನೋಡ್ತಾ ಇರ್ತೇವೆ, ಅದನ್ನು ಸರಿಪಡಿಸ್ಕೊಳ್ತೇವೆ ಮತ್ತು ನಾವು ಚೆಂದವಾಗಿ ಕಾಣಲ್ಪಡ್ತಾ ಇರ್ತೇವೆ. ಆದರೆ ನಮ್ಮ ಹೃದಯದ ಕಾರ್ಯಗಳು ನಾವು ನೋಡಲಿಕ್ಕಾಗೋದಿಲ್ಲ ಅಥವಾ ಇತರ ಮನುಷ್ಯರು ನೋಡಲಿಕ್ಕಾಗೋದಿಲ್ಲ. ಆದರೆ ಅಲ್ಲಿ ಆ ನಮ್ಮ ಅಂತರಂಗವನ್ನು ಸರಿಪಡಿಸುವಂಥ ಒಂದು ಕಾರ್ಯ ಯಾವುದಕ್ಕೆ ಇದೆ? ಜೀವವುಳ್ಳ ವಾಕ್ಯಕ್ಕೆ. ದೇವರಿಗೆ ಸ್ತೋತ್ರವಾಗಲಿ. ಆ ವಾಕ್ಯವು ನಮ್ಮ ಹೃದಯದ ಪರಿಸ್ಥಿತಿಗಳನ್ನು, ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು, ನಮ್ಮ ಪರಿಶುದ್ಧ ಜೀವಿತವನ್ನು ಅದು ತೋರಿಸಿಕೊಡುವಂಥದ್ದಾಗಿದೆ. ಆವಾಗ ಅದನ್ನು ನೋಡಿ ಆವಾಗ ಅದನ್ನು ಈ ರೀತಿಯಲ್ಲಿ ಇಂಥ ಒಂದು ಕಾರ್ಯದಲ್ಲಿ ನೀನು ಸಾಕ್ತಾ ಇದೆಯಾ, ಅದನ್ನು ಸರಿಪಡಿಸಿಕೋ ಎಂಬುದಾಗಿ ನಮಗೆ ದೇವರ ವಾಕ್ಯದ ಕಡೆಗೆ ತೆರೆದುಕೊಂಡು ಹೋಗಿ ಅದನ್ನು ಧ್ಯಾನ ಮಾಡುವಾಗ, ಅದನ್ನು ಓದುವಾಗ, ಧ್ಯಾನಿಸುವಾಗ ನಿಜವಾಗಲೂ ನಮ್ಮ ಹೃದಯದ ಕಾರ್ಯಗಳನ್ನು ಅಲ್ಲಿ ಸರಿಯಾಗುವುದನ್ನು ನೋಡುವಂಥರಾಗಿದ್ದೇವೆ. ದೇವರಿಗೆ ಮಹಿಮೆ ಆಗಲಿ. ಪ್ರಿಯ ದೇವರ ಮಕ್ಕಳೇ, ಒಂದೊಂದು ಪದಾರ್ಥಗಳು ನಮ್ಮ ಕಣ್ಣು ಮುಂದೆ ಪ್ರತಿ ದಿವಸ ನಾವು ಅದನ್ನು ಉಪಯೋಗ ಮಾಡ್ತಾ ಇರ್ತೇವೆ. ಆದರೆ ಅಂಥ ಸಂದರ್ಭದಲ್ಲಿ ಆತನ ಭಕ್ತರಾಗಿರುವಂಥ ನಾವುಗಳು ದೇವರು ನಮ್ಮ ಕಣ್ಣಿಗೆ ಅವರು ಕಾಣದಿದ್ದರೂ ಕೂಡ ಆತನ ಚಿಹ್ನೆಯಾಗಿರುವಂತಹ ಕೆಲವೊಂದು ಪದಾರ್ಥಗಳು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವುಗಳನ್ನು ನಾವು ದೇವರ ವಾಕ್ಯದ ಅನುಸಾರವಾಗಿ ನೋಡಲ್ಪಟ್ಟು ಅದನ್ನು ಉಪಯೋಗ ಮಾಡುವಾಗ ದೇವರ ವಾಕ್ಯ ಜ್ಞಾಪಕ ಮಾಡಿಕೊಂಡು ನಾವು ವಿಶ್ವಾಸದಲ್ಲಿ ಇನ್ನೂ ಸ್ಥಿರಪಟ್ಟು ಬಲ ಹೊಂದಿ ಲೋಕದಲ್ಲಿ ಬರುವಂಥ ಅನೇಕ ಆ ಒಂದು ಕಾರ್ಯಗಳಿಂದ ನಾವು ದೂರವಾಗಿ, ನಾವು ಶುದ್ಧರಾಗಿ, ನಾವುಗಳು ದೇವರ ವಿಶ್ವಾಸದಲ್ಲಿ ಮತ್ತು ಆ ವಿಶ್ವಾಸದಿಂದ ನಾವು ನಿತ್ಯ ಜೀವಕ್ಕೆ ಪರಲೋಕ ರಾಜ್ಯದಲ್ಲಿ ಕಾಣಲ್ಪಡೋದಕ್ಕೋಸ್ಕರವಾಗಿ ದೇವರ ವಾಕ್ಯ ನಮ್ಮ ಕಣ್ಣು ಮುಂದೆನೇ ಕೆಲವೊಂದು ಪದಾರ್ಥಗಳಾಗಿ ದೇವರ ವಾಕ್ಯ ಒಂದು ಚಿಹ್ನೆಗಳಾಗಿ ಇಟ್ಟಿದ್ದಾನೆ. ಹಾಗಾಗಿ ಇವುಗಳನ್ನು ಮತ್ತೆ ಪುನಃ ನಾವುಗಳು ಧ್ಯಾನ ಮಾಡುತ್ತಾ ಆ ಒಂದು ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಕೂಡ ನಾವು ಅನುಭವಿಸುತ್ತಾ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುತ್ತಾ, ನಾವು ಸ್ಥಿರಪಡಿಸಿಕೊಳ್ಳುತ್ತಾ, ನಾವು ಫಲಭರಿತ ಆಗಿರುವಂಥ ಜೀವಿತವನ್ನು ಅನುಸರಿಸುತ್ತಾ, ಯಾವ್ಯಾವುದು ದೇವರಿಗೆ ಇಷ್ಟವಿಲ್ಲವೋ ಅದನ್ನು ದೇವರ ಬೆಂಕಿಯಿಂದ ಸುಡಲ್ಪಟ್ಟು ನಾವು ಆತನಿಗೆ ಉತ್ತಮರಾಗಿ ಶುದ್ಧರಾಗಿ ಕಾಣಲ್ಪಡುವಂಥ ರೀತಿಯಲ್ಲಿ ನಮ್ಮನ್ನು ದೇವರು ಮುನ್ನಡೆಸಲಿ ಎಂಬುದಾಗಿ ನಿಜವಾಗಲೂ ಈ ಒಂದು ದೇವರ ವಾಕ್ಯದ ಈ 7 ಚಿಹ್ನೆಗಳು ಪುನಃ ದೇವರಾತ್ಮ ನಮಗೆ ಜ್ಞಾಪಕಪಡಿಸಿ ನಮ್ಮ ವಿಶ್ವಾಸ ಜೀವಿತವನ್ನು ಬಲಪಡಿಸಿಕೊಂಡು ದೇವರ ವಾಕ್ಯದ ಮೇಲೆ ಇನ್ನೂ ಹೆಚ್ಚಿನ ಆಸಕ್ತಿನ ನಾವು ತೋರಿಸಲ್ಪಡುವರಾಗಿ ಅವುಗಳಿಂದ ನಾವು ಸರಿಪಡಿಸಿಕೊಂಡು ಸ್ಥಿರ ಹೊಂದಿ ದೇವರ ರಾಜ್ಯಕ್ಕೆ ನಾವು ಮತ್ತು ಇನ್ನೂ ಅನೇಕರನ್ನು ಇತರರನ್ನು ಆ ರಾಜ್ಯಕ್ಕೆ ಸ್ಥಿರಪಡಿಸುವಂಥ ರೀತಿಯಲ್ಲಿ ದೇವರ ಆತ್ಮನು ಈ ಸಂಜೆ ಸಮಯದಲ್ಲಿ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿದ ದೇವರಿಗೆ ಮಹಿಮೆ ಉಂಟಾಗಲಿ ಎಂಬುದಾಗಿ ಹೇಳುತ್ತಾ ಈ ಮಾತುಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚೋದಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಹೇಳುತ್ತಾ ನಿಮ್ಮೆಲ್ಲರಿಗೂ ಇನ್ನೊಂದು ಸಾರಿ ಅದನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುವಂತನಾಗಿದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.